ವೆಲ್ಕಮ್ ಬ್ಯಾಕ್. ನಾವು ಫ್ರೆಂಡ್ಸ್ ಎಲ್ಲ ದಸರಾ ಟೈಮಲ್ಲಿ ಮೈಸೂರು ಸಿಟಿ ಲೈಟಿಂಗ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಮೈಸೂರು ಹೋಗೋ ಆನ್ ದ ವೇನಲ್ಲಿ ಪಯಣ ಕಾರ್ ಮ್ಯೂಸಿಯಂ ಸಿಗುತ್ತೆ ಅಂತ ಹೇಳಿದ್ರು. ನಾವೆಲ್ಲ ಎಸ್ ವಿ ಆರ್ ಆಲ್ ರೆಡಿ ಅಂತ ಕಾರ್ ಮ್ಯೂಸಿಯಂ ಕಡೆ ಹೊರಟ್ವಿ. ಕಾರ್ ಮ್ಯೂಸಿಯಂ ಅಲ್ಲಿ ಆಲ್ಮೋಸ್ಟ್ 69 ವಿಂಟೇಜ್ ಕಾರ್ಸ್ ಇತ್ತು. ಕೆಲವು ಕಾರ್ಗಳನ್ನ ಮೈಸೂರು ಮಹಾರಾಜರು ಕೂಡ ಯೂಸ್ ಮಾಡಿದ್ರಂತೆ. ಎಂಟ್ರಿ ಫೀಸ್ ಬಂದ್ಬಿಟ್ಟು ಪರ್ ಹೆಡ್ 75 ಇತ್ತು. ಈ ಮ್ಯೂಸಿಯಂದು ಆರ್ಕಿಟೆಕ್ಚರ್ ಅಂತೂ ತುಂಬಾನೇ ಐ ಕ್ಯಾಚಿಂಗ್ ಇತ್ತಪ್ಪ. ಬಿಲ್ಡಿಂಗ್ ಡಿಸೈನ್ ಟೈರ್ ಶೇಪ್ ಅಲ್ಲಿ ಇತ್ತು. ನಾನು ಅವಾಗನೇ ಹೇಳಿದಂಗೆ 69 ವಿಂಟೇಜ್ ಕಾರ್ಸ್ ಇದೆ ಅಂತ. ಅದರಲ್ಲಿ ಹೆಚ್ಚಾಗಿ ಫಿಯಾಟ್ ಇತ್ತು, ಹೆರಾಲ್ಡ್, ಡೈಮ್ಲರ್, ಇನ್ನು ಸ್ಕೂಟರ್ ಲೈಕ್ ವೆಸ್ಪಾ, ಚೇತಕ್, ಈವನ್ ಟ್ರಕ್ಸ್ ಕೂಡ ಇತ್ತು. ವಿಂಟೇಜ್ ಕಾರ್ಸ್ ಮಾತ್ರ ಅಲ್ಲದೆ ಇಲ್ಲಿ ನಮ್ಮ ತುಳುನಾಡಿನ ಪರಂಪರೆಯ ವಸ್ತುಗಳನ್ನು ಕೂಡ ನೋಡಬಹುದು. ಹಿರಿಯರು ಯೂಸ್ ಮಾಡಿರೋ ಅಂತ ಹಳೆಯ ಥಿಂಗ್ಸ್ ಕೂಡ ಇಲ್ಲಿ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಶುಕವನ. ಇಲ್ಲಿ ಆಲ್ಮೋಸ್ಟ್ 2000ಕ್ಕಿಂತ ಹೆಚ್ಚು ಹಕ್ಕಿಗಳಿದ್ದವು. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಪಡೆದಿದೆ. ನನಗೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಫೋಟೋಸ್ ವಿಡಿಯೋಸ್ ರೆಸ್ಟ್ರಿಕ್ಷನ್ ಇರೋದ್ರಿಂದ. ನೆಕ್ಸ್ಟ್ ಇನ್ನೇನು ಸಂಜೆ ಆಗೇ ಹೋಯ್ತು. ಈಗ ನಾವು ಬಂದಿರೋ ರೀಸನ್ ಅಂದರೆ ಸಿಟಿ ಲೈಟಿಂಗ್ಸ್ ಪ್ಯಾಲೇಸ್ ನೋಡೋಕ್ಕೆ ಬಂತು ನೋಡಿ ಟೈಮ್. ಇದು ನಿಜವಾಗಿಯೂ ಒಂದು ಮ್ಯಾಜಿಕ್ ವೇವ್ ಅಂತಾನೆ ಹೇಳ್ಬೋದು. ದಸರಾ ಟೈಮಲ್ಲಿ ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಹೆಚ್ಚು ಲೈಟಿಂಗ್ಸ್ ಇಂದ ಹೊಳಿತಾ ಇರುತ್ತೆ. ಈ ಸಿಟಿ ಲೈಟಿಂಗ್ಸ್ ನೋಡಿದ ಮೇಲಂತೂ ನಮಗೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗಲಿಲ್ಲ ನೋಡಿ. ಅಯ್ಯೋ ಏನ್ ರಶ್ ಅಂತೀರಾ, ಸಿಕ್ಕಾಬಟ್ಟೆ ರಶ್ಶು. ನಾವಂತೂ ಹೆವಿ ಎಂಜಾಯ್ ಮಾಡಿದ್ವಪ್ಪ. ಡಾನ್ಸು, ಸಾಂಗ್, ಫುಡ್, ಫ್ರೆಂಡ್ಸು ಅನ್ಕೊಂಡು. ಡೇ ಕೂಡ ನಾವು ಅರಮನೆ ಡೇವಿ ಹೆಂಗ್ ಕಾಣುತ್ತೆ ಅಂತ ನೋಡಕ್ಕೆ ಹೋಗಿದ್ವಿ. ಈವನ್ ಅರಮನೆ ಒಳಗಡೆ ಕೂಡ ಹೋಗಿದ್ವಿ. ಸಖತ್ತಾಗಿತ್ತು. ಆರ್ಕಿಟೆಕ್ಚರ್ ಎಲ್ಲ ತುಂಬಾ ಹಳೇದು. ಅರಮನೆ ಕನ್ಸ್ಟ್ರಕ್ಟ್ ಆಗಿರೋದೇ 1897 ಅಲ್ಲಿ. ಸೊ ಇದರ ಆರ್ಕಿಟೆಕ್ಚರ್ ಇಸ್ಲಾಮಿಕ್, ರಜಪೂತ್ ಅಂಡ್ ಗೋಧಿಕ್ ಸ್ಟೈಲ್ ಅಲ್ಲಿ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಫೈನಲಿ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ. ನಮ್ಮದು ಮೈಸೂರು ಟ್ರಿಪ್ ಎಲ್ಲ ಮುಗೀತು. ಸೊ ಮೈಸೂರು ದಸರಾ ಅಂತೂ ತುಂಬ ಸಖತ್ತಾಗಿತ್ತು, ಲೈಟಿಂಗ್ಸ್ ಎಲ್ಲ. ಸೊ ನೀವು ಫ್ರೀ ಇದ್ದಾಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಓಕೆ ದೆನ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.